ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ. ಸ್ನೇಹಿತರೆ, ನನ್ನ ರೈತ ಮಿತ್ರರೇ, ಫ್ರೆಂಡ್ಸ್, ನನ್ನ ರೈತ ಮಿತ್ರ ಬಂಧುಗಳೇ, ಸ್ನೇಹಿತರೆ, ಏನಪ್ಪ ಇದು ಗೆಡ್ಡೆ ಗಿತಾರ ಅಂಬೋದು ನಿಜ ಸ್ನೇಹಿತರೆ. ಇದು ಶುಂಠಿ. ಈ ಶುಂಠಿ ನೋಡ್ತಾ ಇರ್ಬೋದು, ಒಂದು ಗೆಡ್ಡೆ ಆಗಿದ್ರೆ 3-4 kg, ಮಿನಿಮಮ್ 3-4 kg ಶುಂಠಿ ಗೆಡ್ಡೆ ಬರುತ್ತೆ ಒಂದು ಶುಂಠಿ ಗೆಡ್ಡೆಯಿಂದ. ಇದಕ್ಕೆ ಕಾರಣ, ಈ ಗೆಡ್ಡೆ ಬರಲು ಕಾರಣ, ನಾವು ಈ ಗೆಡ್ಡೆಗೆ ಲಾಸ್ಟ್ ಇಯರು ಅಂದರೆ ಇದು 1 ವರ್ಷದ್ದು 7 ತಿಂಗಳದ್ದು. ಈ ವರ್ಷದ ಮುಂಚೆನೇ ನಾವು ಇದಕ್ಕೇನು ಮಾಡಿಸಿದ್ದೀವಿ ಅಂದರೆ ಬೆಡ್ ಅಪ್ಲಿಕೇಶನ್ಗೆ, ಅದುವೇ ನೋಡಿ ನ್ಯೂಟ್ರಿಸ್ಟಾರ್ ಬಕೆಟು ಮತ್ತು ವಿರಾಟ್ ಪ್ರೋಮೋ, CMS, ಆರ್ಗ್ಯಾನಿಕ್ ಮಿನರಲ್ಸು ಇಷ್ಟನ್ನು ಬಯೋಸ್ಟಿಮ್ಯುಲೇಟ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಕೊಡಿಸಿ ಬೆಡ್ ಅಪ್ಲಿಕೇಶನ್ ಹಾಕ್ಸಿದ್ವಿ. ಅದಕ್ಕಾಗಿ ಈಗ ಇಳುವರಿ ಅಷ್ಟು ಚೆನ್ನಾಗೇ ಬಂದಿದೆ. ಈಗ ಮತ್ತೆ ಇನ್ನೊಂದು ಬೆಳೆಗೂ ಕೂಡ ಬೆಳೆ ಚೆನ್ನಾಗಿ ಬರಬೇಕು, ಇನ್ನೂ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ನನ್ನ ರೈತ ಮಿತ್ರರು, ನನ್ನ ರೈತ ಬಂಧುವರು ಮತ್ತು ನ್ಯೂಟ್ರಿಸ್ಟಾರ್ ಬಕೆಟನ್ನು ಸುಮಾರು ಎಕರೆಗೆ, ಅದು 2 ಎಕರೆ 10 ಗುಂಟೆ ಇದೆ, 2 ಎಕರೆ 10 ಗುಂಟೆಗೆ 4 ಬಕೆಟು, 17 ಕಾಂಪ್ಲೆಕ್ಸು, ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಮತ್ತು ಕಳಕಾಯಿ ಹಿಂಡಿ, ಇಷ್ಟು ಎಲ್ಲ ಒಂದೊಂದು ಬ್ಯಾಗು 50 kg ಬ್ಯಾಗು ಎಲ್ಲ ಸೇರಿ ಮಿಕ್ಸ್ ಮಾಡಿಕೊಂಡು ಈ ಬೆಡ್ ಅಪ್ಲಿಕೇಶನಲ್ಲೂ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಮತ್ತು ಸಾಲ್ ತೆಗೆಯುವ ಕೂಡ ಸಾಲಿಗೆ ನ್ಯೂಟ್ರಿಸ್ಟಾರ್ ಬಕೆಟು, ವ್ಯಾಮ್ ಗೋಲ್ಡಿ ಮತ್ತು ಭಾಗ್ಯ ಗೋಲ್ಡು, ಮೈಕ್ರೋನ್ಯೂಟ್ ಆರ್ಗ್ಯಾನಿಕ್, ಇಷ್ಟು ಗ್ರ್ಯಾನ್ಯುಲ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಸಾಲು ಕೂಡ ತೆಗೆದಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಇಳುವರಿ ಇದೆ ಮತ್ತು ಎಷ್ಟು ಗ್ರೋತಿಂಗ್ ಇದೆ, ಎಷ್ಟು ಫ್ರೂಟ್ಸ್ ಕನೆಕ್ಟ್ ಆಗಿದೆ, ಒಂದೇ ಥರ ಯಾವುದೇ ಥರ ರೋಗನೂ ಕಾಣಿಸ್ಕೊತಿಲ್ಲ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನ್ಯೂಟ್ರಿಸ್ಟಾರ್ ಬಕೆಟಿಂದ ಉಪಯೋಗ ಪಡ್ಕೊಂಡಿದ್ದಾರೆ ರೈತರು. ಯಾಕಂದರೆ ನೋಡಿದಿರಲ್ಲ, ಹಿಂದಿನ ವಿಡಿಯೋದಲ್ಲೇ ತೋರಿಸಿದ್ದೀವಿ ನನಗೆ ರೈತ ಮಿತ್ರರನ್ನ, ರೈತ ಸ್ನೇಹಿತರೆ, ಹೇಗೆ ಗೆಡ್ಡೆ ಉತ್ಪಾದನೆ ಆಗಿದೆ, ಎಷ್ಟು ಗೆಡ್ಡೆ ತೂಕ ಬಂದಿದೆ, 2-3 kg 4 kgವರೆಗೂ ಒಂದು ಗೆಡ್ಡೆ ಆಗಿದ್ರೆ ಎಷ್ಟು ಗೆಡ್ಡೆಯಿಂದ ಕಾಣಿಸ್ಕೊಂಡಿದೆ ನ್ಯೂಟ್ರಿಸ್ಟಾರ್ ಬಕೆಟು ಫರ್ಟಿಲೈಸರ್ ಸಹಿತ. ತುಂಬ ಚೆನ್ನಾಗಿ ಇದರ ಉಪಯೋಗ ಪಡ್ಕೊಂಡಿದ್ದಾರೆ ನಮ್ಮ ರೈತರು. ಸ್ನೇಹಿತರೆ, ನೋಡ್ತಾ ಇರ್ಬೋದು, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈ ಬಟನ್ ಒತ್ತಿ, ಮತ್ತು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಇದಕ್ಕೆ ಬೆಳವಣಿಗೆ ಹೇಗೆ, ಇದಕ್ಕೆ ರೋಗಕ್ಕೇನು, ಮತ್ತು ಇದಕ್ಕೆ ಹುಳ ಬಿದ್ದರೆ ಏನು ಔಷಧಿ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊನೆಯವರೆಗೂ ಸ್ಕಿಪ್ ಮಾಡ್ತಿರೇ ನೋಡ್ತಾ ಬನ್ನಿ ಸ್ನೇಹಿತರೆ. ಇದು ಗ್ರೋತಿಂಗ್ ಎಷ್ಟು ಚೆನ್ನಾಗಿದೆ, ನ್ಯೂಟ್ರಿಸ್ಟಾರ್ ಬಕೆಟು ಆಗಿದ್ದಾರೆ 13 kgದು. ನೋಡ್ತಾ ಇರ್ಬೋದು, ಅದಕ್ಕೆ ಬಕೆಟಲ್ಲಿ ಇರುವ ಎಲ್ಲನೂ ಯೂಸ್ ಮಾಡಿರೋದು, ಎಲ್ಲ ತೋರಿಸಿದ್ದೀನಿ ನಿಮಗೆ. ಭಾಗ್ಯ ಗೋಲ್ಡು, ದಮನ್ ಅವೆಲ್ಲ ಸ್ವಲ್ಪ ಅದೆಲ್ಲ ಅದು ಸಿಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಹೊರಗಡೆ ಎತ್ತಿಕ್ಬಿಟ್ಟಾರೆ ರೈತರು. ನೋಡ್ತಾ ಇರ್ಬೋದು ನ್ಯೂಟ್ರಿಸ್ಟಾರ್ ಬಕೆಟು. ನ್ಯೂಟ್ರಿಸ್ಟಾರ್ ಬಕೆಟ್ ಯೂಸ್ ಆದಮೇಲೆ ಇದರಲ್ಲಿ ಟ್ರಿಪ್ಸು ಮತ್ತು ಏನಾದರೂ ಸೊಳ್ಳೆ ಆ ಥರ ಏನಾದರೂ ಕಾಣಿಸ್ಕೊಂಡ್ರೆ, ಅತಿ ಹೆಚ್ಚಾಗಿ ನಾವು ಎಲ್ಲ ಬೇರೆದೆಲ್ಲ ಮಾಡ್ಕೊತೀವಿ. ಅಕ್ಟ್ರಾ ಮಾಡ್ಕೊತೀವಿ, ಸಿಮಿಡೋಸ್ ಮಾಡ್ಕೊತೀವಿ, ಗ್ರೇಸಿಯಾ ಮಾಡ್ಕೊತೀವಿ ಸ್ನೇಹಿತರೆ. ಮತ್ತು ಅದಕ್ಕೆ ನಾವು ಅದೇ ಥರ ಔಷಧಿ, ಮತ್ತು ಅದೇ ಷಣ್ಮುಖ ಅಗ್ರಿಟೆಕ್ ಅವ್ರದ್ದು ತಳವಾರ ಅಂತ ಇದೆ ಔಷಧಿ, 1 ಲೀಟ್ರಿಗೆ 2.5 ml ತಳವಾರು. ಎಂಥ ಟ್ರಿಪ್ಸು, ಸೊಳ್ಳೆ, ರೆಕ್ಕೆ ಹುಳ, ಬಿಳಿ ಸೊಳ್ಳೆ, ಹಸುಗಳು ಎಲ್ಲ ಸುತ್ತೋಗ್ತದೆ. 1 ಲೀಟ್ರಿಗೆ 2.5 ml ಸಿಂಪಡಣೆ ಮಾಡಿಬಿಟ್ರೆ ಸಾಕು, ಸುತ್ತೋಗ್ತದೆ. ಇಂಥ ರೆಕ್ಕೆ ಹುಳ ಇದ್ರೂ ಸಂಪೂರ್ಣವಾಗಿ ಸಾಯ್ತಿದೆ. ಮತ್ತು ಇದರಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಹಾಗೆ ಅದನ್ನು ಸ್ಪ್ರೇ ಮಾಡಿ 1 ವಾರ 15 ದಿನವರೆಗೂ ಏನೂ ಸ್ಪ್ರೇ ಬೇಕಿಲ್ಲ, ಅಷ್ಟು ಚೆನ್ನಾಗಿ ಮಾಡುತ್ತೆ ಷಣ್ಮುಖ ಅಗ್ರಿಟೆಕ್ದು. ಆಮೇಲೆ ಅದರಲ್ಲಿ ಹುಳ ಕಾಣಿಸ್ಕೊತೀವಿ, ಆ ಹುಳಕ್ಕೆ ನಾವು ಔಷಧಿ ಬಂದು ಪೆಸಿಡಿ-6 1 ml ಅಥವಾ ಟರ್ಮೇಟರ್ 2.5 ml, ಈ ಔಷಧಿ ಆದರೂ ಸಿಂಪಡಣೆ ಮಾಡ್ಬೋದು ನನ್ನ ರೈತ ಮಿತ್ರರೇ. ಎಂಥ ಹುಳ ಇದ್ರೂ, ದಪ್ಪ DBM ಹುಳ, ವಜ್ರಕರ್ಕ ಹುಳ, ಏನೇ ಹುಳ ಇದ್ರೂ ಸತ್ತೋಗ್ತವೆ. ಅಷ್ಟು ಚೆನ್ನಾಗಿ 15-20 ದಿನ ಕೆಲಸ ಮಾಡುವ ಈ ಔಷಧಿ ಟರ್ಮೇಟರು ಅಥವಾ ಪೆಸಿಡಿ-6 ಎರಡರಲ್ಲಿ ಒಂದಾದರೂ ಮಿಕ್ಸ್ ಮಾಡಿಕೊಂಡು 15 ದಿನಕ್ಕೊಂದ್ಸಲ ಸ್ಪ್ರೇ ಮಾಡಿಕೊಂಡ್ರೆ ಸಾಕು. 1 ಲೀಟ್ರಿಗೆ 2.5 ml ಟರ್ಮೇಟರು, ಪೆಸಿಡಿ-6 1 ml. ಆಮೇಲೆ ರೋಗ, ನಮಗೇನಾದರೂ ರೋಗ ಕಾಣಿಸ್ಕೊಂಡ್ರೆ, ಮುಖ್ಯವಾಗಿ ರೋಗನೇ ಕಾಣಿಸೋದು ಅತಿ ಹೆಚ್ಚಾಗಿ ಈಗ ಶುಂಠಿಯಲ್ಲಿ ಪರಂಗಿ ರೋಗ, ಪಟ್ಟೆ ರೋಗ, ಚುಕ್ಕೆ ರೋಗ, ಮತ್ತು ಎಲೆ ಎಲ್ಲ ಬ್ಲ್ಯಾಕ್ ಆಗಿ, ಮತ್ತು ಕೆಂಚು ರೋಗ, ಪರಂಗಿ ರೋಗ ಅಂತೀವಿ, ತುಕ್ಕು ರೋಗ ಅಂತೀವಿ. ಆ ರೋಗಕ್ಕೆಲ್ಲ ಮೋಕ್ಷ ಬಂದು 1 ಲೀಟ್ರಿಗೆ 4 ml
ಆ ಜೊತೆಗೆ 4 ml ಅಥವಾ ಮೆಟ್ಲಾಕ್ಸೆಲ್ 1 ಗ್ರಾಮ್ ಹಾಕ್ಕೊಂಡು ಇಲ್ಲ 2 ಗ್ರಾಮ್ ಹಾಕ್ಕೊಂಡು ಡೈಥೇನಿಯಂ 45 ಇಲ್ಲ COC 1 ಗ್ರಾಮ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಆ ರೋಗ ಕೂಡ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ, ಸುಟ್ಟು ಹೋಗುತ್ತೆ. ಆ ರೋಗ ಮತ್ತೆ ಬರೋದಿಲ್ಲ. ಮತ್ತು ಗಿಡ ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಿ ಚಿಗುರು ಬರಬೇಕು ಅಂದಾಗ ಎಕರೆಗೆ 4 ಲೀಟ್ರು ಕಿಮ್ಸೆಮೆಲ್ ಜೊತೆಗೆ ಭಾಗ್ಯಮೆಕ್ಸು ವ್ಯಾಮ್ಗೋಲ್ಡಿ, ಭಾಗ್ಯಮೆಕ್ಸ್ 2 kg, ಕಿಮ್ಸೆಮೆಲ್ 4 ಲೀಟ್ರು, ವ್ಯಾಮ್ಗೋಲ್ಡಿ 1/4 kg ಇಷ್ಟನ್ನು ಹಾಕ್ಕೊಂಡು ಡ್ರಿಪ್ಪಲ್ಲಿ ಕೊಡೋದ್ರಿಂದ ಈ ಥರ ಗ್ರೋತಾಗಿ ಚಿಗುರು ಚೆನ್ನಾಗಿ ಬರುತ್ತೆ. ನನ್ನ ರೈತ ಮಿತ್ರರೇ, ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದೇ ಯೂನಿಫಾರ್ಮಿಟಿಯಲ್ಲಿ ಇರುತ್ತೆ. ಅದ್ಭುತವಾಗಿ ಗ್ರೋತಿಂಗು ಚೆನ್ನಾಗಿ ಬರುತ್ತೆ. ಮತ್ತು ಅದರ ಮರಿಗಳ ಸಂಖ್ಯೆಯೂ ಕೂಡ ಅತಿ ಹೆಚ್ಚಾಗಿ ಬರ್ತಾ ಇರ್ತವೆ. ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಕಿಮ್ಸೆಮೆಲ್ ಪ್ಲ್ಯಾಂಟ್ ಗ್ರೋತು ಚೆನ್ನಾಗಿ ಗ್ರೋತಾಗಿ ಬರುತ್ತೆ. ಇದು ಕೂಡ ಷಣ್ಮುಖ ಅಗ್ರೋಟೆಕ್ ಪ್ರಾಡಕ್ಟು. ತುಂಬ ಅದ್ಭುತವಾಗಿ ರೂಟ್ ಟ್ರೆನ್ಸು ಚೆನ್ನಾಗಿ ಆಗುತ್ತೆ ಮತ್ತು ಚೆನ್ನಾಗಿ ಪರಿಯರೆಲ್ಲ ಬರುತ್ತೆ. ಮತ್ತು ಏನಾದರೂ ಈ ಥರ ಕೊಳೆ ರೋಗ ಕಾಣಿಸ್ಕೊಂತು ಅಂದರೆ, ಈಗ ಮಳೆ ಬಂತು ಅಥವಾ ಮೋಡ ಮುಚ್ಕೊಂತು ಅಥವಾ ಎಲ್ಲಾದರೂ ಒಂದು ಜಾಗದಲ್ಲಿ ಮಚ್ಚಾಗಿ ಕೊಳೆ ರೋಗ ಕಾಣಿಸ್ಕೊಂತೆ. ಅತಿ ಹೆಚ್ಚಾಗಿ ಸೊಂಟಿಯಲ್ಲಿ ಕಾಣಿಸ್ಕೊಳ್ಳೋದೇ ಕೊಳೆ ರೋಗ. ನನ್ನ ರೈತ ಮಿತ್ರರೇ, ಈ ಕೊಳೆ ರೋಗಕ್ಕೆ ಮುಖ್ಯವಾಗಿ ಅಮೂಲ್ಯವಾಗಿ ಒಂದು ತುಂಬ ಅಮೂಲ್ಯವಾದ ಔಷಧಿ ಇದೆ ಸ್ನೇಹಿತರೆ. ಇದನ್ನು ನೀವು ಎಕರೆಗೆ 4 ಲೀಟ್ರು, ಜೊತೆಗೆ ಒಂದು ಪೌಡ್ರ್ ಫಾರ್ಮ್ಸು, ಒಂದು COC 2 kg, ಮೋಕ್ಷ 4 ಲೀಟ್ರು, COC 2 kg ಎಕರೆಗೆ. ಈ ಮೋಕ್ಷ ಮತ್ತು COC ಎರಡನ್ನು ಮಿಕ್ಸ್ ಮಾಡಿ ನೀವು ಡ್ರಿಪ್ಪಲ್ಲಿ ಕೊಟ್ಬಿಟ್ರೆ ಆ ಕೊಳೆ ರೋಗ ಅನ್ನೋದನ್ನ ಸಂಪೂರ್ಣವಾಗಿ ನಿರ್ಮಾಣವಾಗುತ್ತೆ ಮತ್ತು ಸತ್ತೋಗ್ತೈತೆ. ಕೆಲವರು ಹಾಕ್ತಾರೆ ಸುಣ್ಣ, ಮೇಲ್ತುತ್ತು ಅದೆಲ್ಲ ಹಾಕ್ತಾರೆ, ಮತ್ತು ಈ ನಾನಾ ಥರದ ಫಂಗಿಸೈಡ್ ಔಷಧಿಗಳು ಹೊಡಿತಾರೆ. ಇದಂತೂ 100% ರಿಸಲ್ಟ್ ಇದೆ ಸ್ನೇಹಿತರೆ. ನಾವು ಇಲ್ಲೊಬ್ಬರು ರೈತರು ಮಾಡಿಸಿದ್ದೀವಿ ನೋಡಿ, ಅಲ್ಲಿಗೆ ಸುಟ್ಟಾಗಿ ಬರ್ನ್ ಆಗಿದೆ, ಮತ್ತು ಮುಂದಕ್ಕೆ ಸ್ಪ್ರೆಡ್ ಆಗಿಲ್ಲ ಆ ರೋಗ. ಮೋಕ್ಷ ಮತ್ತು COC ಹಾಕಿರೋದ್ರಿಂದ ಆ ರೋಗ ಎಲ್ಲಿಗೂ ಸ್ಪ್ರೆಡ್ ಆಗಿಲ್ಲ ಮತ್ತು ಯಾವ ಕಡೆಯೂ ಅದು ಹರಿದಾಡಿಲ್ಲ, ಅಲ್ಲಿಗೆ ಸುಟ್ಟೋಗಿದೆ. ಮತ್ತು ನಾವು ಅದನ್ನೇನು ಮಾಡಿದ್ದೀವಿ, ಎಕರೆ ಪೂರ್ತಿ ಡ್ರಿಪ್ಪಲ್ಲಿ ಡ್ರಿಂಚಿಂಗ್ ಕೊಟ್ಬಿಟ್ಟಿದ್ದೀವಿ. ಮತ್ತು ಸ್ಪ್ರೇಗೆ ಪರಂಗಿ ರೋಗ ಅಥವಾ ತುಕ್ಕು ರೋಗ ಬಂದಾಗ ಇದಕ್ಕೆ ಕೋರ್ನಿಯಾ ಅಂತ ಒಂದು ಬರುತ್ತೆ, ಎಕ್ಸೆಟೋನ್ ಟೊಮೆಕೋನಾಜಲು. ಈ ಕೋರ್ನಿಯಾ 1 ಲೀಟ್ರಿಗೆ 1.5 ml, ಆ ಜೊತೆಗೆ ಡೈಥೇನಿಯಂ 45 ಎರಡನ್ನು ತೊಗೊಂಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಸಿದ್ದೀವಿ. ಇಷ್ಟು ಮಾಡ್ಕೊತಾ ಬನ್ನಿ ನನ್ನ ರೈತ ಮಿತ್ರರೇ, ಸ್ನೇಹಿತರೆ. ಶುಂಠಿ ಆರಾಮಾಗಿ ಬೆಳ್ಕೊಬೋದು, ಚೆನ್ನಾಗಿ ಬರುತ್ತೆ. ಅದರಲ್ಲಿ ಬರೋದು ಮುಖ್ಯವಾಗಿ ಒಂದು ಹುಳ ಬರುತ್ತೆ, ರೋಗ ಬರುತ್ತೆ, ಕೊಳೆ ರೋಗ ಮತ್ತು ಚೆನ್ನಾಗಿ ರೂಟ್ಸು. ಇಷ್ಟು ನೋಡ್ಕೊಂಬಿಟ್ರೆ ಸಾಕು ನನ್ನ ರೈತ ಮಿತ್ರರೇ. ಮುಖ್ಯವಾಗಿ ಕೊಳೆ ರೋಗ ಎಲ್ಲೂ ಆಡ್ದಿರ ಇದ್ದರೆ, ಕೊಳೆ ರೋಗ ಎಲ್ಲೂ ಕಾಣಿಸ್ಕೊಂಡಿರೋ ಅದನ್ನು ಮೇಂಟೆನೆನ್ಸ್ ಮಾಡ್ಕೊಂಬಿಟ್ರೆ 100% ಶುಂಠಿನ ಕಾಪಾಡ್ಕೊಬೋದು. ಮುಖ್ಯವಾಗಿ ಕೊಳೆ ರೋಗ ಮತ್ತು ಆ ರೋಗನ ಮತ್ತು ಕೊಳೆ ರೋಗ ಕಂಡಿಡ್ಕೊಂಬಿಟ್ಟು ಅದಕ್ಕೆ ಔಷಧಿ ಬೇಕಾದನ್ನು ಬಳಸ್ಕೊಂಬಿಟ್ರೆ ನೀವು 100% ತೋಟನ ರೆಡಿ ಆಗುತ್ತೆ ಸ್ನೇಹಿತರೆ, ನನ್ನ ರೈತ ಮಿತ್ರರೇ. ಇದ್ರ ಉಪಯೋಗ ಪಡ್ಕೊಳ್ಳಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಾನೇನು ರಾಘವೇಂದ್ರ, ಮತ್ತೆ ಸಿಗೋಣ. ಬಾಯ್.